ಬೆಂಗಳೂರು ರಾಜಕೀಯದಲ್ಲಿ ಟಗಾಫರ್, ಎದುರಾಳಿ ಸದೆ ಬಡಿಯಲು ಪ್ರತಿಮೆ ಪಾಲಿಟಿಕ್ಸ್, ಕಾಂಗ್ರೆಸ್ ನಾಯಕರಿಗೆ ಗುನ್ನ ಕೊಟ್ಟಂತಹ ಮುನಿರತ್ನ, ಆರ್ ನಗರ ಗೆಲ್ಲಲು ಮುನಿರತ್ನ ಮಾಸ್ಟರ್ ಪ್ಲಾನ್. ಬೆಂಗಳೂರು ರಾಜಕೀಯದಲ್ಲಿ ಟಗಾಫರ್, ಎದುರಾಳಿ ಸದೆ ಬಡಿಯಲು ಪ್ರತಿಮೆ ಪಾಲಿಟಿಕ್ಸ್, ಕಾಂಗ್ರೆಸ್ ನಾಯಕರಿಗೆ ಗುನ್ನ ಕೊಟ್ಟ ಮುನಿರತ್ನ, ಆರ್ ನಗರ ಗೆಲ್ಲಲು ಮುನಿರತ್ನ ಮಾಸ್ಟರ್ ಪ್ಲಾನ್. ಮುನಿರತ್ನ ಚೆಕ್ಮೇಟ್ಗೆ ಕುಸುಮ ಹನುಮಂತರಾಯಪ್ಪ ಸುಸ್ತು. ಡಿಕೆ ಬ್ರದರ್ಸ್ಗೂ ಕೌಂಟರ್ ಕೊಟ್ಟ ಬಿಜೆಪಿ ಶಾಸಕ ಮುನಿರತ್ನ. ಆ ಎರಡು ಪ್ರತಿಮೆ ಸ್ಥಾಪಿಸಿದರೆ ಕಾಂಗ್ರೆಸ್ಗೆ ಆಘಾತ ಆಗೋದು ಫಿಕ್ಸ್. ವಿರೋಧಿಸುವಂತೆಯೂ ಇಲ್ಲ, ಒಪ್ಪುವಂತೆಯೂ ಇಲ್ಲದ ಪರಿಸ್ಥಿತಿ. ಮುನಿರತ್ನ ಆಟಕ್ಕೆ ಕಂಗೆಟ್ಟ ಕಾಂಗ್ರೆಸ್ ನಾಯಕರು. ಎಸ್, ಕಾಂಗ್ರೆಸ್ ನಾಯಕರಿಗೆ ಮುನಿರತ್ನ ಈಗ ಒಂದು ಬಿಗ್ ಶಾಕ್ ಕೊಟ್ಟಿರುವಂತಹದ್ದು. ಇದನ್ನು ಒಪ್ಪಲಿಕ್ಕೂ ಕಷ್ಟ, ಬಿಡಲಿಕ್ಕೂ ಕೂಡ ಕಷ್ಟ. ಆ ರೀತಿಯಾದಂತಹ ಒಂದು ವಾತಾವರಣವನ್ನು ಕಾಂಗ್ರೆಸ್ ನಾಯಕರಿಗೆ ಮುನಿರತ್ನ ಕೊಟ್ಟಿರುವಂತಹದ್ದು. ಆರ್ ನಗರ ಕ್ಷೇತ್ರವನ್ನು ಗೆಲ್ಲಲು ಮುನಿರತ್ನ ಈಗಲಿಂದಲೇ ಒಂದು ಮಾಸ್ಟರ್ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿರುವಂತಹದ್ದು. ಜೊತೆಗೆ ಕುಸುಮ ಹನುಮಂತರಾಯಪ್ಪ ಇವರಿಗೂ ಕೂಡ ಚೆಕ್ಮೇಟ್ ಕೊಡಲಿಕ್ಕೆ ಮುನಿರತ್ನ ಹೊರಟಿರುವಂತಹದ್ದು. ಆ ಎರಡು ಪ್ರತಿಮೆ ಸ್ಥಾಪಿಸಿದರೆ ಕಾಂಗ್ರೆಸ್ಗೆ ಪಕ್ಕಾ ಆಘಾತ ಫಿಕ್ಸ್. ವಿರೋಧಿಸುವಂತೆಯೂ ಇಲ್ಲ, ಒಪ್ಪುವಂತೆಯೂ ಇಲ್ಲದ ಪರಿಸ್ಥಿತಿ ಈಗ ಕಾಂಗ್ರೆಸ್ಗೆ ಬಂದಿರುವಂತಹದ್ದು. ಮುನಿರತ್ನ ಆಟಕ್ಕೆ ಕಂಗೆಟ್ಟಿರುವಂತಹ ಕಾಂಗ್ರೆಸ್ ಶಾಸಕರು. ಆರ್ ನಗರದಲ್ಲಿ ತಲೆ ಎತ್ತಲಿದೆ ಡಿಕೆ ರವಿ ಪ್ರತಿಮೆ. ಡಿಕೆ ರವಿ ಪ್ರತಿಮೆ ಜೊತೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಪ್ರತಿಮೆ ಕೂಡ ಆರ್ ನಗರದಲ್ಲಿ ಸ್ಥಾಪಿಸ್ತಾ ಇದ್ದಾರೆ. ಇಬ್ಬರ ಪ್ರತಿಮೆಯನ್ನು ಸ್ಥಾಪಿಸಲು ಮುಂದಾದಂತಹ ಬಿಜೆಪಿ ಶಾಸಕ ಮುನಿರತ್ನ, ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಹನುಮಂತರಾಯಪ್ಪ ಅವರ ಪತಿ ಡಿಕೆ ರವಿ 2015ರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದ IAS ಅಧಿಕಾರಿ ಡಿಕೆ ರವಿ, ಕೋಲಾರ DC ಆಗಿದ್ದ ಡಿಕೆ ರವಿ, ಉಸ್ತುವಾರಿ ಸಚಿವರಾಗಿದ್ದ ಮುನಿರತ್ನ ಈಗ ಡಿಕೆ ರವಿ ಮೇಲಿನ ಅಭಿಮಾನಕ್ಕಾಗಿ ತನ್ನ ಕ್ಷೇತ್ರದಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ಹೊರಟಿರುವಂಥದ್ದು. ಕಾಂಗ್ರೆಸ್ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಪ್ರತಿಮೆಗೂ ಕೂಡ ಮುನಿರತ್ನ ಮುಂದಾಗಿರುವಂತಹದ್ದು. ಇಬ್ಬರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಈಗ ಪತ್ರ ಬರೆದಿರುವಂತಹದ್ದು. DCM DK ಶಿವಕುಮಾರ್ಗೆ ಪತ್ರ ಬರೆದಿರುವ ಬಿಜೆಪಿ ಶಾಸಕ ಮುನಿರತ್ನ ಮನವಿ ನಿರಾಕರಿಸಿದರೆ ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್. ಕಂಚಿನ ಪ್ರತಿಮೆ ನಿರ್ಮಾಣವಾದರೆ ಮುನಿರತ್ನ ಪ್ರಯತ್ನ ಸಕ್ಸಸ್. ಕಾಂಗ್ರೆಸ್ ನಾಯಕರನ್ನೇ ಅಡ್ಡಕತ್ತರಿಯಲ್ಲಿ ಸಿಲುಕಿಸುವಂತಹ ಒಂದು ಪ್ರಯತ್ನಕ್ಕೆ ಮುನಿರತ್ನ ಒಂದು ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಎಸ್, ಇದು ಮುನಿರತ್ನ ಅವರ ಭರ್ಜರಿ ಆಟ. ಆರ್ ನಗರದಲ್ಲಿ ಡಿಕೆ ರವಿ ಹಾಗೂ ಎಸ್.ಎಂ. ಕೃಷ್ಣ ಇವರ ಇಬ್ಬರ ಪ್ರತಿಮೆಯನ್ನು ಸ್ಥಾಪಿಸಲು ಮುನಿರತ್ನ ಈಗ ಪ್ಲ್ಯಾನ್ ಕೂಡ ಹಾಕಿಕೊಂಡಿರುವಂಥದ್ದು. 2015ರಲ್ಲಿ ಡಿಕೆ ರವಿಯವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಜೊತೆಗೆ ಕೋಲಾರ DC ಆಗಿದ್ದಂತಹ ಡಿಕೆ ರವಿಯವರು ಆ ಸಮಯದಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂತಹ ಮುನಿರತ್ನ ಈಗ ಡಿಕೆ ರವಿ ಮೇಲಿನ ಅಭಿಮಾನಕ್ಕಾಗಿ ತನ್ನ ಕ್ಷೇತ್ರದಲ್ಲಿ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂಥದ್ದು. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡಿಕೆ ರವಿ ಪರ
ಮನ ಮಿಡಿಯುವಂತೆ ಮನವಿ ಮಾಡಿದ ಶಾಸಕ ಮುನಿರತ್ನ. ಡಿಕೆ ರವಿ ಬಡವರ ಪರ ಅಪಾರ ಕಾಳಜಿಯನ್ನ ಹೊಂದಿದ್ದರು. ನಾನು ಕೋಲಾರ ಉಸ್ತುವಾರಿ ಆಗಿದ್ದಾಗ ಅವರ ಜನಸೇವೆ ನೋಡಿದ್ದೇನೆ. ಪ್ರತಿಯೊಬ್ಬ ಬಡವರ ದೇವರ ಮನೆಯಲ್ಲೂ ಡಿಕೆ ರವಿ ಫೋಟೋ ಇಟ್ಟಿದ್ದರು. ಹೀಗಾಗಿ ನನ್ನ ಕ್ಷೇತ್ರದಲ್ಲಿ ಡಿಕೆ ರವಿ ಕಂಚಿನ ಪ್ರತಿಮೆ ನಿರ್ಮಾಣ ಆಗಬೇಕು ಹೀಗಂತ ಮುನಿರತ್ನ ಅವರು ಹೊರಟಿರುವಂಥದ್ದು. ಜ್ಞಾನಭಾರತಿ ವಾರ್ಡ್ ನಂಬರ್ 129 ಮಲ್ಲತಹಳ್ಳಿ ಕೆರೆ ಬಳಿ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತೇಳಿ ಡಿಕೆ ರವಿ ಅವರು ಹೊರಟಿರುವಂತಹದ್ದು. ಮಲ್ಲತಹಳ್ಳಿ ಕೆರೆಗೆ ಡಿಕೆ ರವಿ ಅವರ ಹೆಸರು ಇಡುವಂತೆಯೂ ಕೂಡ ಮುನಿರತ್ನ ಪ್ರಸ್ತಾಪ ಮಾಡಿರುವಂತಹದ್ದು. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರುವಂತಹ ಮುನಿರತ್ನ ಅವರ ಪತ್ರ ನೋಡಿ ದಂಗಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಎಸ್, ಮುನಿರತ್ನ ಅವರು ಸುಮ್ಮನೆ ಕೂರಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಏಕೆಂದರೆ ಮುನಿರತ್ನ ಅವರು ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬಂದೇ ಇಲ್ಲಿವರೆಗೂ ಕೂಡ ಅವರು ರಾಜಕಾರಣದಲ್ಲಿ ನಿಂತಿರುವಂತಹ ವ್ಯಕ್ತಿ. ಸೊ ಹಾಗಾಗಿ ಇಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಒಡೆಯುವಂತಹ ಒಂದು ಕೆಲಸಕ್ಕೆ ಮುನಿರತ್ನ ಅವರು ಹೊರಟಿರುವಂಥದ್ದು. ಒಂದು ಡಿ ಕೆ ಶಿವಕುಮಾರ್, ಮತ್ತೊಂದು ಡಿ ಕೆ ಸುರೇಶ್, ಜೊತೆಗೆ ಕುಸುಮ, ಇವರ ಮೂರು ಜನರನ್ನು ಕೂಡ ಒಂದೇ ಕಲ್ಲಲ್ಲಿ ಜಸ್ಟ್ ಒಂದೇ ಒಂದು ಲೆಟರಲ್ಲಿ ಇವರ ಮೂರು ಜನರಿಗೂ ಕೂಡ ಗಾಳ ಹಾಕುವಂಥ ಒಂದು ಕೆಲಸಕ್ಕೆ ಮುನಿರತ್ನ ಅವರು ಹೊರಟಿರುವಂಥದ್ದು. ಎಸ್, ಇದಕ್ಕೆ ಏನು ಹೇಳ್ತಾರೆ ಡಿ ಕೆ ಸುರೇಶ್ ಆಗಿರ್ಬೋದು, ಕುಸುಮ ಆಗಿರ್ಬೋದು, DCM ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇವರು ಮೂರು ಜನರು ಕೂಡ ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ? ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಗುರುವಾಗಿದ್ದಂಥವರು ಮಾಜಿ CM SM ಕೃಷ್ಣ ಅವರು, ಜೊತೆಗೆ DCMಗೆ ಹಾಗೂ ಡಿ ಕೆ ಸುರೇಶ್ ಅವರಿಗೆ ತುಂಬ ಆಪ್ತರಾಗಿರುವಂತಹವರು ಕೂಡ ಹನುಮಂತರಾಯಪ್ಪ ಅವರ ಮಗಳು ಕುಸುಮ, ಜೊತೆಗೆ ಡಿ ಕೆ ರವಿ ಅವರ ಪತ್ನಿ ಕೂಡ. ಸೊ ಇವರು ಕುಸುಮ ಅವರು RR ನಗರದಲ್ಲಿ ನಿಂತ್ಕೊಳ್ಬೇಕು, ಗೆಲ್ಲಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ಸಕ್ಸಸ್ ಆಗಿಲ್ಲ. ಕಳೆದ ಬಾರಿ ಕೇವಲ 10,000 ಮತಗಳ ಅಂತರದಿಂದ ಅವರು ಅಂದರೆ ಗೆಲುವನ್ನು ಸಾಧಿಸಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಮುಂಬರುವಂತಹ ಒಂದು ಚುನಾವಣೆ ಇದೆಯಲ್ಲ, ಆ ಒಂದು ಚುನಾವಣೆಗೆ RR ನಗರದಲ್ಲಿ ಈಗಲಿಂದಲೇ ಏನು ಬೇಕೋ ಅದೆಲ್ಲವನ್ನೂ ಕೂಡ ಕುಸುಮ ಅವರು ಮಾಡಿಕೊಂಡಿದ್ರು. ಆದರೆ ಅದಕ್ಕೆ ಈಗ ಒಂದು ಕೌಂಟರ್ ಕೊಡೋದಕ್ಕೆ ಮುನಿರತ್ನ ಅವರು ಈ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನು ಮಾಡಿರುವಂಥದ್ದು. ಇದನ್ನು ಅವರು ಒಂಥರ ಬಿಸಿ ತುಪ್ಪ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಬಿಸಿ ತುಪ್ಪ ಅಂತಂದರೆ ಅದನ್ನು ಉಗುಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ DCM ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್, ಜೊತೆಗೆ ಕಾಂಗ್ರೆಸ್ ಪಕ್ಷ, ಜೊತೆಗೆ ಕುಸುಮ, ಇವರೆಲ್ಲರಿಗೂ ಕೂಡ ಇದೊಂಥರ ಬಿಸಿ ತುಪ್ಪವಾಗಿರುವಂತಹದ್ದು. ಒಂದು ವೇಳೆ ಅವರು ಅಕ್ಸೆಪ್ಟೆಡ್ ಅಂದರೆ ಮುಂದೆ ಬೇರೆ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನು ಮುನಿರತ್ನ ಅವರು ಖಂಡಿತವಾಗ್ಲೂ ಮಾಡ್ತಾರೆ. ಒಂದು ವೇಳೆ ಅಕ್ಸೆಪ್ಟೆಡ್ ಮಾಡ್ಕೊಳ್ಳದೆ ಹೋದರೆ ಖಂಡಿತವಾಗ್ಲೂ ಇದರಲ್ಲಿ ಮುನಿರತ್ನ ಅವರು ಸಕ್ಸಸ್ ಆದರು ಅಂತ ಅರ್ಥ. ಮಾಡ್ತಾರೆ 15 ನಿಮಿಷ.